ಜೈ ಹಿಂದ್. ಎಲ್ಲರಿಗೂ ಸೈನ್ಸ್ ಫೌಂಡೇಶನ್ ಕ್ಲಾಸ್ದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ. ಸೊ ಈಗಾಗಲೇ ನಾವು ರೆಸ್ಪಿರೇಷನ್ ಅನ್ನ ಕಂಪ್ಲೀಟ್ ಮಾಡೇವಿ. ರೆಸ್ಪಿರೇಷನ್ ಅಂತಂದ್ರೆ ಉಸಿರಾಟ ಕ್ರಿಯೆಯಲ್ಲಿ ಆಂತರಿಕ ಉಸಿರಾಟ ಮತ್ತು ಬಾಹ್ಯ ಉಸಿರಾಟ, ಅದ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೇವಿ. ಸೊ ಇವತ್ತು ಈಗ ನಾವು ಒಂದು ಹೊಸದಾಗಿರುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವಿ. ಸೊ ಅದರ ಹೆಸರು ಏನು ಅಂತಂದ್ರ ಪರಿಚಲನೆ. ಯಾವುದು? ಪರಿಚಲನೆ. ಪರಿಚಲನೆಗೆ ಇಂಗ್ಲಿಷ್ ದಲ್ಲಿ ನಾವು ಸರ್ಕ್ಯುಲೇಷನ್ ಅಂತ ಕರಿತೇವೆ. ಏನಂತ ಕರಿತೇವೆ? ಸರ್ಕ್ಯುಲೇಷನ್. ಸರ್ಕ್ಯುಲೇಷನ್ ಪರಿಚಲನೆ ಅಂತಂದ್ರೆ ಏನ್ ಹೇಳ್ರಿ? ಯಾವುದೇ ಒಂದು ವಸ್ತು ಈ ಸೈಡ್ ಹೋಗ್ಬೇಕು ಮತ್ತೆ ಈ ಸೈಡ್ ಹೊಳೆ ಬರ್ಬೇಕು, ಅದನ್ನ ನಾವು ಏನಂತ ಕರಿತೇವಿ? ಪರಿಚಲನೆ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಏನೆಲ್ಲ ಪರಿಚಲನೆ ಆಗ್ತೈತಿ? ಸೊ ಬ್ಲಡ್ ಆಗ್ತಿರ್ತೈತಿ. ಬ್ಲಡ್ ದೊಳಗಿರುವಂತಹ ಆಕ್ಸಿಜನ್ ಆಗಿರ್ಬಹುದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬಹುದು, ಆಮೇಲೆ ಲಿಂಫ್ ಆಗಿರ್ಬಹುದು, ಇವೆಲ್ಲ ಏನ್ ಮಾಡ್ತಾವ್ ಹೇಳ್ರಿ? ನಮ್ಮ ಶರೀರದಲ್ಲಿ ಪರಿಚಲನೆ ಮಾಡ್ತಿರ್ತಾವ. ಇವು ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು ಬರೋದು ಮಾಡ್ತಾವು. ಸೊ ಇವುಗಳಿಗೆ ಏನಂತೀವಿ? ಪರಿಚಲನೆ. ಹಿಂಗ್ ಹೋಗ್ಬೇಕು ಮತ್ ಬರ್ಬೇಕು, ಹಿಂಗ್ ಹೋಗ್ಬೇಕು ಮತ್ ಹಿಂಗ್ ಬರ್ಬೇಕು, ಅದಕ್ಕೆ ಪರಿಚಲನೆ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಬಾಂಚಿನ್ನ ಹಿಂಗ್ ಹೋಗೈತಿ ಮತ್ ಹಿಂಗ್ ಹೋಗೈತಿ, ಮತ್ ಹಿಂಗ ರೊಟೇಷನ್ ಇದೇ ರೀತಿ ಇದು ಆಗ್ತಿರ್ತೈತಿ. ಇದಕ್ಕ ನಾವ್ ಏನಂತ ಕರಿತೇವಿ? ಪರಿಚಲನೆ ಅಂತ ಕರಿತೀವಿ. ಸೊ ಈ ಪರಿಚಲನೆಯಲ್ಲಿ 3 ಪ್ರಕಾರಗಳು ಬರ್ತಾವೆ. ಎಷ್ಟು ಪ್ರಕಾರದಾವು? 3 ಪ್ರಕಾರದೊಳಗ ಪರಿಚಲನೆ ಇರ್ತೈತಿ. ಒಂದೇದ್ ಯಾವ್ದು ಅಂತಂದ್ರ ಓಪನ್ ಸರ್ಕ್ಯುಲೇಷನ್ ಇರ್ತೈತಿ. ಆಮೇಲೆ ಇನ್ನೊಂದ್ ಯಾವ್ದು ಇರ್ತೈತಿ? ಕ್ಲೋಸ್ಡ್ ಸರ್ಕ್ಯುಲೇಷನ್ ಇರ್ತೈತಿ. ಆಮೇಲೆ ಇನ್ನೊಂದ್ ಯಾವ್ದು? ಮಿಕ್ಸ್ಡ್ ಸರ್ಕ್ಯುಲೇಷನ್. ಸೊ 3 ಪ್ರಕಾರದ ಸರ್ಕ್ಯುಲೇಷನ್ಸ್ ಗಳನ್ನ ನಾವು ಕಾಣ್ತೇವಿ ಈ ಸರ್ಕ್ಯುಲೇಷನ್ ಒಳಗ. ಹೌದಾ? ಒಂದೇದ್ ಯಾವ್ದು? ತೆರೆದ ಪರಿಚಲನೆ, ಮುಚ್ಚಿದ ಪರಿಚಲನೆ, ಮಿಶ್ರ ಪರಿಚಲನೆ ಅಂತ ಕರಿತೇವೆ. ಓಪನ್ ಸರ್ಕ್ಯುಲೇಷನ್ ಒಳಗೆ ಏನಿರ್ತೈತಿ ಅಂತಂದ್ರ ಇಲ್ಲಿ ಬ್ಲಡ್ ಇರುವಂತದ್ದು, ರಕ್ತ ಇರುವಂತದ್ದು ಏನು ಅಂತಂದ್ರ ನಾಳಗಳಲ್ಲಿ ನಾಳಗಳಲ್ಲಿ ಇರುವುದಿಲ್ಲ. ಓಕೆನಾ? ಇರುವುದಿಲ್ಲ. ಬ್ಲಡ್ ಇರುವಂತದ್ದು ಏನು ಹಿಂಗ್ ಹೋಗೋದು ಬರೋದು ಮಾಡಾಕ್ತೈತ್ಲಾ, ಅದು ನಾಳಗಳಲ್ಲಿ ಹೋಗೋದು ಬರೋದು ಮಾಡಂಗಿಲ್ಲ. ಓಪನ್ ಸರ್ಕ್ಯುಲೇಷನ್ ಒಳಗ ರಕ್ತ ಏನಿರ್ತೈತಿ ಅಂದ್ರ ಒಂದ ಕಡೆ ಗುಂಪಾಗಿ ಕುಂತಿರ್ತೈತಿ. ಸೊ ಇವುಗಳ ಎಲ್ಲಿ ನೋಡ್ತೇವಿ ಅಂತಂದ್ರ ನಾವು ಕೀಟಗಳಲ್ಲಿ ನೋಡ್ತೇವಿ. ಆಮೇಲೆ ಇವುಗಳ ಅಸ್ಥಿ ಪಂಜರ ಏನೈತಲ್ಲ, ಇವುಗಳ ಅಸ್ಥಿ ಪಂಜರ ಹೆಂಗಿರ್ತೈತಿ ಹೇಳ್ರಿ? ಹೊರಗಡೆ ಇರ್ತೈತಿ. ಹೊರಗಡೆ ಇರುವಂತ ಅಸ್ಥಿ ಪಂಜರ ಯಾರ್ದೈತ್ಲಾ ಅವರಲ್ಲಿ ಓಪನ್ ಸರ್ಕ್ಯುಲೇಷನ್ ಇರ್ತೈತಿ. ಅದು ಯಾವ್ದು? ಉದಾಹರಣೆಗೆ ಕೀಟಗಳು ಇರ್ತಾವೆ. ಆಮೇಲೆ ಇಲ್ಲಿ ಏನಿರಂಗಿಲ್ಲ, ಇಲ್ಲಿ ಬ್ಲಡ್ ಪ್ರೆಷರ್ ಇರಂಗಿಲ್ಲ. ಇಲ್ಲಿ ಬ್ಲಡ್ ಪ್ರೆಷರ್ ಇರುವುದಿಲ್ಲ. ಬ್ಲಡ್ ಪ್ರೆಷರ್ ಇರಂಗಿಲ್ಲ ಇಲ್ಲಿ. ಹೌದಾ? ರಕ್ತನ ಹೋಗೋದ್ ಬರೋದ್ ಮಾಡ್ಲಿಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ ಎಲ್ಲಿ ಇರ್ತೈತ್ರಿ? ಬ್ಲಡ್ ಪ್ರೆಷರ್ ಇರಂಗಿಲ್ಲ, ಶುಗರ್ ಇರಂಗಿಲ್ಲ, ಏನು ಇರಂಗಿಲ್ಲ. ಅವರಲ್ಲಿ ಆರಾಮಾಗಿರ್ತಾರೆ. ಯಾರು? ಓಪನ್ ಸರ್ಕ್ಯುಲೇಷನ್ ಇರ್ತಕ್ಕಂಥವ್ರು. ಓಕೆನಾ? ಬ್ಲಡ್ ನಾಳಗಳಲ್ಲಿ ಹರಿಯಂಗಿಲ್ಲ, ಹೋಗಂಗಿಲ್ಲ, ಬರಂಗಿಲ್ಲ. ಅಸ್ಥಿ ಪಂಜರ ಹೊರಗಡೆ ಇರ್ತೈತಿ ಇವರಲ್ಲಿ. ಬ್ಲಡ್ ಪ್ರೆಷರ್ ಕೂಡ ಇವರಲ್ಲಿ ಇರಂಗಿಲ್ಲ. ಉದಾಹರಣೆಗೆ ಯಾವ್ದು ಅಂತಂದ್ರ ಕೀಟಗಳು ಇದಕ್ಕ ಮುಖ್ಯವಾಗಿ ಉದಾಹರಣೆ ಇರ್ತೈತಿ. ಈಗ ಕ್ಲೋಸ್ಡ್ ಸರ್ಕ್ಯುಲೇಷನ್ ಏನು ಅಂತಂದ್ರ ಬ್ಲಡ್ ಏನಾಗ್ತೈತಿ? ಇಲ್ಲಿ ನಾಳಗಳಲ್ಲಿ ಹೋಗ್ತೈತಿ. ಓಕೆನಾ? ಆಮೇಲೆ ಬ್ಲಡ್ ಪ್ರೆಷರ್ ಕೂಡ ಏನಾಗಿರ್ತೈತಿ? ಇಲ್ಲಿ ಇರ್ತೈತಿ. ಎಷ್ಟ್ ಇರ್ತೈತಿ ಬ್ಲಡ್ ಪ್ರೆಷರ್ ಮಾನವರಲ್ಲಿ? 120/80 ಇರ್ತೈತಿ. ಹೌದಾ? ಇರ್ತೈತೇನಿಲ್ರಿ? ಆಮೇಲೆ ಇವುಗಳ ಅಸ್ಥಿ ಪಂಜರ ಹೆಂಗಿರ್ತೈತಿ? ಅಸ್ಥಿ ಪಂಜರ ಒಳಗಡೆ ಇರ್ತೈತಿ. ಅಸ್ಥಿ ಪಂಜರ ಒಳಗಡೆ ಇರ್ತೈತಿ. ಇದರ ಅಪೋಸಿಟ್ ಅನ್ನ ಕ್ಲೋಸ್ಡ್ ಸರ್ಕ್ಯುಲೇಷನ್. ಉದಾಹರಣೆ ಯಾವ್ದು ಇದ್ರಲ್ಲಿ? ಮಾನವರನ್ನ ತಗೋರ್ರಿ. ನಮ್ಮಲ್ಲಿ ಮಾನವರಲ್ಲಿ ಉದಾಹರಣೆ ಗೊತ್ತಾಯ್ತು. ಪರಿಚಲನೆಯಲ್ಲಿ 3 ಪ್ರಕಾರದಾವು: ಓಪನ್ ಸರ್ಕ್ಯುಲೇಷನ್, ಕ್ಲೋಸ್ ಸರ್ಕ್ಯುಲೇಷನ್, ಆಮೇಲೆ ಇನ್ನೊಂದು ಮಿಕ್ಸ್ಡ್ ಸರ್ಕ್ಯುಲೇಷನ್. ಓಪನ್ ಸರ್ಕ್ಯುಲೇಷನ್ ಹೆಂಗಿರ್ತೈತಿ? ಇದು ಅಸ್ಥಿ ಪಂಜರ ಹೊರಗಡೆ ಇರುವಂತಹ ಪ್ರಾಣಿಗಳಲ್ಲಿ ಕಾಣ್ತೇವೆ ನಾವು. ಕೀಟಗಳು ಆಗಿರ್ಬಹುದು, ಬೇರೆ ಬೇರೆದು. ಬ್ಲಡ್ ಪ್ರೆಷರ್ ಏನಿರ್ತೈತಿ? ಇಲ್ಲಿ ಬ್ಲಡ್ ಇದ್ದದ್ದು ನಾಳಗಳಲ್ಲಿ ಹರಿಯಂಗಿಲ್ಲ, ಬ್ಲಡ್ ಪ್ರೆಷರ್ ಇರಂಗಿಲ್ಲ. ಇಲ್ಲಿ ಬ್ಲಡ್ ಪ್ರೆಷರ್ ಇರ್ತೈತಿ, ನಾಳಗಳಲ್ಲಿ ರಕ್ತ ಹರಿತೈತಿ. ಬ್ಲಡ್ ಪ್ರೆಷರ್ ಮಾನವರಲ್ಲಿ ಎಷ್ಟಿರ್ತೈತಿ? 120/80. ಅಸ್ಥಿ ಪಂಜರ ಹೆಂಗಿರ್ತೈತಿ? ಇವರಲ್ಲಿ ಒಳಗಡೆ ಇರ್ತೈತಿ. ಈಗ ಮಿಕ್ಸ್ಡ್ ಸರ್ಕ್ಯುಲೇಷನ್ ಒಳಗೆ ಹೆಂಗಿರ್ತೈತಿ ಅಂತಂದ್ರ ಕೆಲವೊಂದಿಷ್ಟು ರಕ್ತ ಇರುವಂತದ್ದು ಏನಾಗ್ತೈತಿ? ನಾಳಗಳ ಮೂಲಕ ಹರಿತೈತಿ. ಆಮೇಲೆ ಕೆಲವೊಂದಿಷ್ಟು ರಕ್ತ ಏನಾಗ್ತೈತಿ ಅಂತಂದ್ರ ಗುಂಪಾಗಿ ಇರ್ತೈತಿ. ಗುಂಪಾಗಿ ಇರುತ್ತದೆ. ರಕ್ತ ಹೆಂಗಿರ್ತೈತಿ? ಗುಂಪಾಗಿ ಇರ್ತೈತಿ. ಸೊ ಉದಾಹರಣೆ ಇದಕ್ಕೆ ಬೆಸ್ಟ್ ಏನು ಅಂತಂದ್ರ ಮೀನುವಿನಲ್ಲಿ ಹೆಂಗಿರ್ತೈತಿ? ಮಿಕ್ಸ್ಡ್ ಸರ್ಕ್ಯುಲೇಷನ್ ಇರ್ತೈತಿ. ಕೆಲವೊಂದಿಷ್ಟು ರಕ್ತ ಏನಾಗ್ತೈತಿ? ನಾಳಗಳ ಒಳಗ ಹರಿತೈತಿ ಮೀನಿನಲ್ಲಿ. ಕೆಲವೊಂದಿಷ್ಟು ರಕ್ತ ಒಂದ ಕಡೆ ಹಿಂಗ ಗುಂಪಾಗಿ ಕುಂತಿರ್ತೈತಿ. ಸೊ ಅದಕ್ಕ ಉದಾಹರಣೆ ಯಾವುದು? ಮೀನು ಬರ್ತೈತಿ. ಓಕೆನಾ?
ಗೊತ್ತಾತಿದ್ದು ಓಪನ್ ಸರ್ಕ್ಯುಲೇಷನ್, ಕ್ಲೋಸ್ಡ್ ಸರ್ಕ್ಯುಲೇಷನ್, ಆಮೇಲೆ ಇನ್ನೊಂದ್ ಯಾವ್ದು ಮಿಕ್ಸ್ಡ್ ಸರ್ಕ್ಯುಲೇಷನ್. ಇವು 3 ಪ್ರಕಾರದ ಸರ್ಕ್ಯುಲೇಷನ್ ಕಾಣ್ತೇವೆ. ರೈಟ್. ಈಗಿಷ್ಟ ಆದ್ಮೇಲೆ ನೆಕ್ಸ್ಟ್ ನಾವೇನ್ ನೋಡೋಣ ಅಂತಂದ್ರ ಬ್ಲಡ್ ವೆಸಲ್ಸ್ ಗಳನ್ನ ನೋಡೋಣ. ಯಾವುದು? ಬ್ಲಡ್ ವೆಸಲ್ಸ್, ರಕ್ತದ ನಾಳಗಳು. ರಕ್ತದ ನಾಳಗಳನ್ನ ನೋಡೋಣ. ರಕ್ತದ ನಾಳಗಳು ಎಷ್ಟು ಪ್ರಕಾರದ ರಕ್ತದ ನಾಳಗಳಿದಾವ ನಮ್ಮಲ್ಲಿ? 2 ಪ್ರಕಾರದ ರಕ್ತದ ನಾಳಗಳಿದಾವ. ಎಷ್ಟು ಪ್ರಕಾರದ ರಕ್ತದ ನಾಳಗಳಿದಾವ ನಮ್ಮಲ್ಲಿ? ಒಂದೇದ್ ಯಾವ್ದು ಅಂತಂದ್ರ ಒಂದೇದ್ದು ಅಪಧಮನಿ. ಯಾವುದು? ಅಪಧಮನಿ, ಆರ್ಟರಿ ಅಂತ ಹೇಳಿ ಇಂಗ್ಲಿಷ್ ದಲ್ಲಿ ಹೇಳ್ತೇವೆ. ಇನ್ನೊಂದ್ ಯಾವ್ದು ಅಂತಂದ್ರ ಅಭಿಧಮನಿ, ವೀನ್ಸ್ ಅಂತ ಹೇಳಿ ಕರಿತೇವೆ. ಇವುಗಳಿಗೆ ಏನಂತ ಕರಿತೇವಿ? ವೀನ್ಸ್ ಅಂತ ಹೇಳಿ ಕರಿತೇವಿ. ಅಪಧಮನಿ ಮತ್ತು ಅಭಿಧಮನಿ, ಅಪಧಮನಿ ಅಭಿಧಮನಿ, ಇವುಗಳ ಡಿಫ್ರೆನ್ಸ್ ಏನೇನಿದಾವು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕೀಗ? ಕಲಿಬೇಕಾಗಿದೆ. ಇವುಗಳ ಡಿಫ್ರೆನ್ಸ್ ಏನು ಅಂತಂದ್ರ, ಇದು ಒಂದೇದೇನು ಅಂತಂದ್ರ ಡಿಫ್ರೆನ್ಸ್ ಇದು ದೊಡ್ಡದಾಗಿರುತ್ತದೆ. ಹೆಂಗಿರ್ತೈತಿ? ದೊಡ್ಡದಾಗಿರ್ತೈತಿ. ಆಮೇಲೆ ಇಲ್ಲಿ ಎಲ್ಲಿರ್ತೈತಿ ಅಂತಂದ್ರೆ ಇದು ಶರೀರದ ಒಳ ಭಾಗದಲ್ಲಿ ಕಂಡು ಬರ್ತಾವು. ಇವು ದೊಡ್ಡ ಪೈಪ್ ಇತ್ತು, ನೀರಿನ ಪೈಪ್ ನೋಡ್ರಲ್ಲ, ಹಂಗ ನಮ್ಮ ನಾಳಗಳಿರ್ತಾವ. ದೊಡ್ಡ ಪೈಪ್ ಇದ್ದು ಅಂತಂದ್ರ ಅದ ಏನ್ ಹೇಳ್ರಿ? ಅಪಧಮನಿ. ಸಣ್ಣ ಸಣ್ಣ ಪೈಪ್ ಇದ್ದು ಮನ್ಯಾಗಿನ್ನು ಅಂತಂದ್ರ ಅದ ಅಭಿಧಮನಿ, ವೀನ್ಸ್ ಅಂತೇವಿ. ಅಪಧಮನಿ ಅಭಿಧಮನಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಪ್ಪನ ದೊಡ್ಡ ಅವನು ಮನೆಯಲ್ಲಿ, ಅಪ್ಪ ಅಪ್ಪ ಅಪಧಮನಿ, ಅಪ್ಪನ ದೊಡ್ಡವ ಮನ್ಯಾಗ ಅಂದ್ರೆ ಇದ ದೊಡ್ಡದು. ಇದ ಏನು? ದೊಡ್ಡದಿರ್ತೈತಿ. ಇದ ಒಂದ್ ಗುರ್ತ ಹಿಡಿದ್ರಂದ್ರ ಸಾಕು. ಉಳಿದಿದ ಅಭಿಧಮನಿ ಐತಿ, ಅದು ಚಿಕ್ಕದಿರ್ತೈತಿ. ಓಕೆನಾ? ಅಪಧಮನಿ ಗೊತ್ತಾತದು. ಅಪ್ಪ ಮನ್ಯಾಗಿ ನಾವ ಅಪ್ಪನ ದೊಡ್ಡವ ಹೌದು ಏನ ಅವ ದೊಡ್ಡವ್ರದಾಳ? ನಿಮ್ ಮನ್ಯಾಗ ಹೇಳಿ ಕಮೆಂಟ್ ಮಾಡ್ರಿ ನೋಡೋಣ. ನಿಮ್ ಮನ್ಯಾಗ ನಿಮ್ಮ ಅಪ್ಪನ ದೊಡ್ಡವನು ಅಥವಾ ನಿಮ್ ಮಮ್ಮಿ ದೊಡ್ಡವರು ಅಂತಂದ್ರೆ ಏನು? ಯಾರ್ದು ನಡಿತೈತಿಪ್ಪ ಮನ್ಯಾಗೆಲ್ಲ, ಯಾರ್ ಸ್ಟ್ರಾಂಗ್ ಇದಾರಂತ. ಶರೀರದ ಒಳ ಭಾಗದೊಳಗಿರ್ತಾವ. ಆಮೇಲೆ ಇದ್ ಹೆಂಗಿರ್ತೈತಿ? ಅಭಿಧಮನಿ ಇವು ಚಿಕ್ಕದಾಗಿರ್ತಾವು, ಚಿಕ್ಕದಾಗಿರುತ್ತವೆ. ಆಮೇಲೆ ಎಲ್ಲಿರ್ತಾವ ಇವು? ಹೊರಗಡೆ ಕಾಣ್ತಾವ. ಇವು ಹೊರಗಡೆ ಅನ್ನೋಕ್ ನೀವು ಹೊರಗಡೆ ಎಲ್ಲಿದಾವ್ರಿ? ನಮ್ಮ ಶರೀರದ ಹೊರಗಡೆ ಅನ್ಬೇಡ್ರಿ. ಏನಪ್ಪಾ ಅಂತಂದ್ರ ಮೇಲ್ಭಾಗದೊಳಗ್ ಕಾಣ್ತಾವ. ಇವು ಮೇಲ್ಭಾಗದಲ್ಲಿ ಇರುತ್ತವೆ. ಶರೀರದ ಮೇಲ್ಭಾಗ ಅಂದ್ರೆ ಹಿಂಗ್ ಮ್ಯಾಲ ಅಲ್ಲ, ಬಟ್ ಇಲ್ಲಿ ಕಾಣ್ತಿರ್ತಾವ. ಈಗ ಇಲ್ಲಿ ಒಂದ್ ಹಸುರ್ ಅಥವಾ ನೀಲಿ ಬಣ್ಣದ ಇಲ್ಲಿ ಒಂದ್ ಕಾಣ್ತೈತ್ಲಾ ನಿಮಗ್. ಇಲ್ಲಿ ಕೈಯೊಳಗ್ ಬಹಳ ವೈಟ್ ಯಾರು ಇರ್ತಾರ ಅವ್ರು ಕಾಣ್ತಾರ. ನಾವು ಅಷ್ಟೇನ್ ವೈಟ್ ಇಲ್ಲ. ಇಲ್ಲಿ ಕಾಣಕತ್ತೈತ್ ನೋಡ್ರಿ, ಬಹುಶಃ ನಿಮಗ್ ಕಾಣ್ತೈತಿ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಒಂದು ಲೈನಿಂಗ್ ಕಾಣಕತ್ತೈತಿ ಇಲ್ಲಿ. ಸೊ ಈ ಲೈನಿಂಗ್ ಏನೈತ್ಲಾ, ಇದು ಯಾವ್ದು ಅಂತಂದ್ರ ಅಭಿಧಮನಿ. ಇದ ಯಾವ್ದು ಹೇಳ್ರಿ? ಅಭಿಧಮನಿ. ಮ್ಯಾಲೆ ಇರ್ತಾವ, ಹಿಂಗೆಲ್ಲ ಮ್ಯಾಲಿನ ಇರ್ತಾವ. ಅವ ಅಭಿಧಮನಿ ಇರ್ತಾವ. ಹೌದಾ? ಇವುಗಳ ಬಣ್ಣ ಹೆಂಗಿರ್ತೈತಿ ಅಂತಂದ್ರ, ಅಪಧಮನಿ ಪೈಪ್ ಗಳ ಬಣ್ಣ ಹೆಂಗಿರ್ತೈತಿ ಅಂತಂದ್ರ ಕೆಂಪ್ ಇರ್ತೈತಿ. ಇವುಗಳ ಹೆಂಗಿರ್ತೈತಿ? ಕೆಂಪ್ ಇರ್ತೈತಿ. ಇಲ್ಲಿ ಹೆಂಗಿರ್ತೈತಿ ಅಂತಂದ್ರ ನೀಲಿ ಹಸಿರು ಮಿಶ್ರಿತ ಇರ್ತೈತಿ. ಯಾವ್ದು? ನೀಲಿ ಹಸಿರು ಮಿಶ್ರಿತ. ಇಲ್ಲಿ ನೋಡ್ರಿ, ನೀಲಿ ಹಸಿರು. ನಿಮ್ ಕೈ ಹಿಂಗ್ ನೋಡ್ಕೊಡ್ರಿಪ್ಪ ಒಂದ್ ಸ್ವಲ್ಪ. ಬೆಳ್ಳಗಿದ್ರೆ ಅಂತಂದ್ರ ಚಂದಂಗಿ ಪಟ್ನ ಕಾಣ್ಬಿಡ್ತೈತಿ. ಅದ್ ಯಾವ್ದದು? ಅಭಿಧಮನಿ. ನೀಲಿ ಹಸಿರು ಮಿಶ್ರಿತ ಬಣ್ಣ ಇರ್ತೈತಿ. ಓಕೆ, ಇದು ಕೆಂಪು ಬಣ್ಣವನ್ನ ಹೊಂದಿರ್ತೈತಿ. ಅಪಧಮನಿ ಬಹಳ ಒಳಗಿರ್ತಾವ ಇವು. ಇಲ್ಲಿ ಪ್ರೆಷರ್ ಎಷ್ಟ್ ಇರ್ತೈತಿ? ಪ್ರೆಷರ್ ಇಲ್ಲಿ 120 ಇರ್ತೈತಿ. ಇಲ್ಲಿ ಪ್ರೆಷರ್ ಎಷ್ಟ್ ಇರ್ತೈತಿ? ಈ ನಾಳಗಳಲ್ಲಿ 80 ಇರ್ತೈತಿ. ಎಷ್ಟ್ ಇರ್ತೈತಿ ಇಲ್ಲಿ? ಪ್ರೆಷರ್ ಎಷ್ಟ್ ಇರ್ತೈತಿ? ಇಲ್ಲಿ ಪ್ರೆಷರ್ 80 ಇರ್ತೈತಿ. ಹೌದಾ? ಇಲ್ಲಿ 120, ಅಲ್ಲಿ 80 ಪ್ರೆಷರ್. ಇದು ಬಹಳ ಸ್ಪೀಡ್ ಇರ್ತೈತಿ, ಅದು ಕಡಿಮೆ ಸ್ಪೀಡ್ ಇರ್ತೈತಿ. ಈಗ ಕೆಲವೊಬ್ರು ಏನ್ ಮಾಡ್ತಾರು ಅಂತಂದ್ರ ಈಗ ಯಾರಿಗೋ ಇಷ್ಟಪಟ್ಟಿರ್ತಾರ, ಅವ್ರವ್ರಿಗೆ ಸಿಗಂಗಿಲ್ಲ. ಅವ್ರು ಹೇಳ್ತಾರ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳಿ, ಬಟ್ ಅವ್ರು ನೆಗ್ಲೆಕ್ಟ್ ಮಾಡ್ತಾರೋ, ಅವ್ರನ್ನ ದೂರ ಆಗ್ತಾರೋ, ಹಂಗ ಹಿಂಗ. ಅವ್ರ ಹೆಸರಿನಲ್ಲಿ ಏನ್ ಮಾಡ್ತಾರು? ಚಾಕು ಅಥವಾ ರೇಸರ್ ತಗೊಂಡು ಹಿಂಗ ಕಟ್ ಮಾಡ್ಕೊತಾರ. ಏನ್ ಕಟ್ ಮಾಡ್ಕೋತಾರ? ಅವ್ರ ಹುಚ್ಚರು ಏನ್ ಕಟ್ ಮಾಡ್ಕೋತಾರೋ? ಅಭಿಧಮನಿ ಕಟ್ ಮಾಡ್ಕೋತಾರ.
ಅಭಿಧಮನಿ ಒಳಗ ಸ್ಪೀಡ್ ಇರ್ತೈತಿ ಅನ್ನೋ ರಕ್ತ ಸ್ಪೀಡ್ ಇರಂಗಿಲ್ಲ ಅದ್ರಲ್ಲಿ 80 ಸ್ಪೀಡ್ ಟಪಕ್ 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 ಅಷ್ಟೇ ಬೀಳ್ತೈತಿ. ಬಟ್ ಅವರು ಹಂಗ ಏನಾರ ಅವ್ರ ಹೆಸರ ಮೇಲೆ ಕರ್ಕೊಳವ್ರ ಇದ್ರ ಅಂತಂದ್ರ ಏನ್ ಕರ್ಕೋಬೇಕು ಅವ್ರು? ಅಪಧಮನಿ ಕರ್ಕೊರ್ಲಿ. ಅಪಧಮನಿ ಇಲ್ಲೇ ಸಿಗ್ತೈತಿ. ಅಪಧಮನಿ ಹಿಂಗ್ ಮಾಡಿ ಹಿಂಗ್ ಕರ್ಕೊಲಿ ಅಪಧಮನಿ. ಅದನ್ಯಾಕ ಕರ್ಕೊಳಂಗಿಲ್ಲ? ಎಲ್ಲಾ ನಾಟಕ. ಎಲ್ಲಾ ಏನಿರ್ತೈತಿ ಹೇಳ್ರಿ? ನಾಟಕ ಇರ್ತೈತಿ. ಅದ ತೋರ್ಸಾಕ್ ಅಷ್ಟ ಅದ. ಮತ್ ನಾ ಸಾಯಂಗಿಲ್ಲ ಅನ್ನೋದು ಗೊತ್ತೈತಿ, ಅದ್ರ ಸಲುವಾಗಿ ಇಲ್ಲಿ ಕಟ್ ಮಾಡ್ಕೊಳೋದ. ಹೌದಾ? ನಾ ಸಾಯಾವಿದ್ನಿ ನಿನ್ ಪ್ರೀತಿಯೊಳಗ್, ನಾ ಸಾಯಾಕಿದ್ನಿ ನಿನ್ ಪ್ರೀತಿಯೊಳಗ ಅಂತೇಳಿ ಹುಡುಗರು ಹುಡುಗಿಯರ್ ಹೇಳ್ತಾರ. ಹಂಗ ಇತ್ತಂದ್ರ ಇಲ್ಲಿದ ಅಪಧಮನಿ ಏನ್ ಮಾಡ್ರಿ? ಕಟ್ ಮಾಡ್ಕೊಡ್ರಿ ನೋಡೋಣ. ಕಟ್ ಮಾಡ್ಕೊಂಡಂತ ಮತ್ ಕಟ್ ಮಾಡ್ಕೊಂಡ್ರಪ್ಪ ಎಲ್ಲಾರು ನೀವು. ಮತ್ ಸೈಯಸ್ ಅವ್ರ ಹೇಳ್ಯಾರ ಅಂತ ಅಂದಾರ ಎಲ್ಲಾರಿ. ಮತ್ ನನ್ ಹಿಡಿಯೋದ್ ಬ್ಯಾಡ ಪೊಲೀಸರು ಬಂದು. ಗೊತ್ತಾತು? ಇಲ್ಲಿ ಪ್ರೆಷರ್ ಹೆಚ್ಚಿರ್ತೈತಿ ಇಲ್ಲಿ. ಹೌದಾ? ಈಗ ಕಟುಕರು ಇರ್ತಾರಲ್ಲ, ಕಟುಕರು ಅಂತಂದ್ರ ಕೋಳಿ ಅದು ಮಾಂಸ ಮಾರ್ತಾರಲ್ಲ, ಚಿಕನ್ ಮಾರವ್ರ, ಅವ್ರ ಏನ್ ಮಾಡ್ತಾರೋ ಅಪಧಮನಿ ಕಟ್ ಮಾಡ್ತಾರೋ, ಅಭಿಧಮನಿ ಕಟ್ ಮಾಡ್ತಾರೋ, ಅಪಧಮನಿ ಕಟ್ ಮಾಡ್ತಾರ. ಇಲ್ಲಿರುವಂತ ಅಪಧಮನಿ ಕಟ್ ಮಾಡ್ತಾರೋ ಅದ್ರೊಳಗಿರುವಂತ ರಕ್ತ ಬೇಗನೆ ಏನಾಗ್ತೈತಿ, 120 ಸ್ಪೀಡ್ ಒಳಗ ಹೊರಗ್ ಚುಮ್ಮತೈತಿ. ಹಿಂಗ ಚುಮ್ಮತೈತಿ. ಹೌದಾ? ಸೊ ಹೊರಗ್ ಬರೋದ್ರಿಂದ ಏನಾಗ್ತೈತಿ, ಬೇಗನೆ ರಕ್ತ ಹೊರಗ್ ಹೋಗ್ತೈತಿ. ಬೇಗನೆ ಏನಾಗ್ತೈತಿ, ಪ್ರಾಣ ಬಿಡ್ತೈತಿ, ಪ್ರಾಣ ಹೋಗ್ತೈತಿ. ನೀವ್ ಅದ್ರದ ಮೊದಲ್ ಕೈ ಕಟ್ ಮಾಡು, ಆಮೇಲೆ ಕಾಲ್ ಕಟ್ ಮಾಡು ಹಂಗ ಅನಾಕತ್ರ ಅಂತಂದ್ರ ಸ್ಪೀಡ್ 80 ಸ್ಪೀಡ್ ಇರ್ತೈತಿ. ಸಾವಕಾಶ ರಕ್ತ ಹೋಗ್ತೈತಿ. ಅದಕ್ ಬಾಳ ತ್ರಾಸ ಆಗ್ತೈತಿ. ಹೌದಾ? ಗೊತ್ತಾಗ್ತದ? ಏನಿದು ಅಪಧಮನಿ ಆಮೇಲೆ ಅಭಿಧಮನಿ. ಅದು ಪ್ರೆಷರ್ ಇಟ್ಟಿರ್ತೈತಿ. ಇಲ್ಲಿ ಎಟ್ಟಿರ್ತೈತಿ? 120 ಇರ್ತೈತಿ. ಇದ್ರಲ್ಲಿ ರಕ್ತ ಎಂತಾದ್ ಇರ್ತೈತಿ? ರಕ್ತ ಯಾವ್ದು ಇರ್ತೈತಿ ಇದ್ರಲ್ಲಿ? ಶುದ್ಧ ರಕ್ತ ಇರ್ತೈತಿ. ಶುದ್ಧ ರಕ್ತ ಇನ್ ದ ಸೆನ್ಸ್ ಆಕ್ಸಿಜನ್ ಇರುವಂತಹ ರಕ್ತ ಇದ್ರಲ್ಲಿ ಇರ್ತೈತಿ. ಇದ್ರಲ್ಲಿ ರಕ್ತ ಯಾವ್ದು ಇರ್ತೈತಿ? ಇದ್ರಲ್ಲಿ ರಕ್ತ ಇರುವಂತದ್ದು ಅಶುದ್ಧ ರಕ್ತ ಇರ್ತೈತಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತ ಈ ಪೈಪ್ಸ್ ಗಳಲ್ಲಿ ಇರ್ತೈತಿ. ಇದರಲ್ಲಿ ಸ್ವಚ್ಛ ನೀರು ಬರ್ತಾವ, ಕುಡಿಯಾಕ ನೀರ, ಅದಕ್ಕ ಯೂಸ್ ಮಾಡ್ಕೊಳಕ್ ನೀರ್ ಇರ್ತಾವ ಅಂದಂಗ. ಇಲ್ಲಿ ಆಕ್ಸಿಜನ್ ಇರ್ತೈತಿ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ ಆ ನಾಳಗಳಲ್ಲಿ. ಇವ ನಾಳಗಳಲ್ಲಿರುವಂತ ರಕ್ತ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ? ಇದ್ರೊಳಗಿರುವಂತಹ ರಕ್ತ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ ಅಂತಂದ್ರ ಹೃದಯದಿಂದ ಹೃದಯಕ್ಕೆ ಹೋಗ್ತಾವು. ಹೃದಯದಿಂದ ಎಲ್ಲಿಗೆ ಹೋಗ್ತಾವು? ಬಾಡಿ ಪಾರ್ಟ್ಸ್ ಗೆ ಹೋಗ್ತೈತಿ. ಬಾಡಿ ಪಾರ್ಟ್ಸ್ ಗಳಿಗೆ ಹೋಗ್ತೈತಿ ರಕ್ತ. ಹೃದಯದಿಂದ ನಮ್ಮ ಶರೀರದ ಭಾಗಗಳಿಗೆ ರಕ್ತ ತಗೊಂಡು ಯಾರು ಹೋಗ್ತಾರು ಅಂತ ಹೇಳಿ ಕೇಳಿದ್ರ, ಅಪ್ಪ ತಗೊಂಡ್ ಹೋಗ್ತಾನು, ಅಪಧಮನಿ ತಗೊಂಡ್ ಹೋಗ್ತಾನು. ಎಷ್ಟು ಸ್ಪೀಡ್ನ್ಯಾಗ ತಗೊಂಡ್ ಹೋಗ್ತಾನು? 120 ಸ್ಪೀಡ್ನ್ಯಾಗ ಗಾಡಿ ಹೊಡಿತಾನು. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಿರ್ತೈತಿ? ಇಲ್ಲಿ ಹೆಂಗಿರ್ತೈತಿ ರಕ್ತ ಇರುವಂತದ್ದು ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ? ಇದು ಬಾಡಿ ಪಾರ್ಟ್ಸ್ ದಿಂದ. ಬಾಡಿ ಪಾರ್ಟ್ಸ್ ದಿಂದ ಎಲ್ಲಿಗೆ ಬರ್ತೈತಿ? ಇದು ಹೃದಯಕ್ಕೆ. ಬಾಡಿ ಪಾರ್ಟ್ಸ್ ದಿಂದ ಎಲ್ಲಿಗೆ ಬರ್ತೈತಿ? ಹೃದಯಕ್ಕೆ ಬರ್ತೈತಿ. ಇಲ್ಲಿ ಬಾಡಿ ಪಾರ್ಟ್ಸ್ ಅಂತಂದ್ರ ಯಾವ್ದು ಅಂತಂದ್ರ ಲಂಗ್ಸ್ ಇರ್ತೈತಿ. ಯಾವ್ದು? ಸಾರಿ, ಲಂಗ್ಸ್ ಅಲ್ಲ, ಬಾಡಿ ಪಾರ್ಟ್ಸ್. ಎಲ್ಲಾ ಬಾಡಿ ಪಾರ್ಟ್ಸ್ ಇದಲ್ಲದು. ಎಲ್ಲಾ ಬಾಡಿ ಪಾರ್ಟ್ಸ್ ಏನಿದಾವಲ್ಲ, ಕೈ, ಅದು ಇದು, ಇಲ್ಲಿಂದ ಎಲ್ಲಾ ರಕ್ತ ತಗೊಂಡು ಹೃದಯಕ್ಕೆ ಕೊಡವ್ರ ಯಾರ? ಅಭಿಧಮನಿ. ಈ ಹೃದಯದಿಂದ ಎಲ್ಲಾ ಬಾಡಿ ಪಾರ್ಟ್ಸ್ ಗೆ ರಕ್ತ ಕಳ್ಸವ್ರ ಯಾರ? ಅಪಧಮನಿ. ಓಕೆನಾ? ಇಷ್ಟು 6 ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕು, ನೀವು ನೆನಪಿಟ್ಕೋಬೇಕು. ಈಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಬರ್ತೈತಿ. ಅದು ಯಾವ್ದು ಅಂತಂದ್ರ ಫುಫ್ಫುಸ ಅಪಧಮನಿ ಅಂತ ಹೇಳಿ. ಯಾವ್ದು? ಫುಫ್ಫುಸ ಅಪಧಮನಿ. ಫುಫ್ಫುಸ ಅಪಧಮನಿ ಅಂತಂದ್ರ ಪಲ್ಮೋನರಿ ಆರ್ಟರಿ ಅಂತೆ. ಪಲ್ಮೋನರಿ ಆರ್ಟರಿ ಅಂತೆ. ಪಲ್ಮೋನರಿ ಆರ್ಟರಿ. ಪಲ್ಮೋನರಿ ಅಂದ್ರ ಫುಫ್ಫುಸ, ಪಲ್ಮೋನರಿ ಅಂದ್ರ ಶ್ವಾಸಕೋಶ ಅಂದಂಗ ಅದ. ಸೊ ಈ ಪಲ್ಮೋನರಿ ಫುಫ್ಫುಸ ಅಪಧಮನಿ ಏನೈತ್ಲ, ಇದ್ರ ಒಳಗ ಮಾತ್ರ ಏನಿರ್ತೈತಿ ಅಂತಂದ್ರ ರಕ್ತ ಅಶುದ್ಧ ರಕ್ತ ಇರ್ತೈತಿ. ಏನಿರ್ತೈತಿ ಇದ್ರಲ್ಲಿ? ರಕ್ತ ಅಶುದ್ಧ. ಯಾವ ಅಪಧಮನಿಯಲ್ಲಿ ಅಶುದ್ಧ ರಕ್ತ ಇರ್ತೈತಿ ಅಂತ ಹೇಳಿ ಕೇಳ್ತಾರೋ? ಫುಫ್ಫುಸ ಅಪಧಮನಿಯಲ್ಲಿ ಇರ್ತೈತಿ ಅಶುದ್ಧ ರಕ್ತ. ಸೊ ಇದು ಏನ್ ಮಾಡ್ತೈತಿ ಅಂತಂದ್ರ, ಅಶುದ್ಧ ರಕ್ತ ನಮ್ಮ ಹೃದಯದಿಂದ ಏನಪ್ಪಾ ಅಂತಂದ್ರ ಹೃದಯದಿಂದ ಎಲ್ಲಿಗೆ ತಗೊಂಡ್ ಹೋಗ್ತೈತಿ? ಇದು ಅಶುದ್ಧ ರಕ್ತ ಹೃದಯದಿಂದ ಎಲ್ಲಿಗೆ ತಗೊಂಡ್ ಹೋಗ್ತೈತಿ? ಇದು ಲಂಗ್ಸ್ ಗೆ ತಗೊಂಡ್ ಹೋಗ್ತೈತಿ. ಅಂದ್ರೆ ಬಾಡಿ ಪಾರ್ಟ್ಸ್. ಹೃದಯದೊಳಗಿರುವಂತಹ ಅಶುದ್ಧ ರಕ್ತವನ್ನ ಯಾರಿಗೆ ತಂದು ಕೊಡ್ತೈತಿ? ಅದು ನಮ್ಮ ಶ್ವಾಸಕೋಶಗಳಿಗೆ ತಂದು ಕೊಡುವಂತ ಕೆಲಸ ಮಾಡ್ತೈತಿ. ಯಾವುದು? ಫುಫ್ಫುಸ ಅಪಧಮನಿ. ಈಗ ಇಲ್ಲಿಯೂ ಕೂಡ ಅದೇ ರೀತಿ ಒಂದಿರ್ತೈತಿ, ಫುಫ್ಫುಸ ಅಭಿಧಮನಿ ಅಂತೇಳಿ.
ಫುಫುಸ ಅಭಿಧಮನಿ. ಇದ್ರೊಳಗ ಏನಿರ್ತೈತಿ? ಶುದ್ಧ ರಕ್ತ ಇರ್ತೈತಿ. ಇದ್ರೊಳಗ ಯಾವ ಅಭಿಧಮನಿಯಲ್ಲಿ ಶುದ್ಧ ರಕ್ತ ಇರ್ತೈತಿ? ಫುಫುಸ ಅಭಿಧಮನಿಯಲ್ಲಿ. ಉಳಿದಿರುವಂತ ಎಲ್ಲಾ ಅಭಿಧಮನಿಯೊಳಗ ಅಶುದ್ಧ ರಕ್ತ. ಒಂದೊಳಗ ಶುದ್ಧ ರಕ್ತ ಇರ್ತೈತಿ. ಇದು ಏನ್ ಮಾಡ್ತೈತಿ? ಶುದ್ಧ ರಕ್ತ ಎಲ್ಲಿಂದ ಎಲ್ಲಿಗೆ ತಗೊಂಡ್ ಬರ್ತೈತಿ ಇದು? ಇದು ಏನ್ ಮಾಡ್ತೈತಿ ಅಂತಂದ್ರ ಬಾಡಿ ಪಾರ್ಟ್ಸ್ ಅಂತಂದ್ರ ಯಾವ್ದು? ಲಂಗ್ಸ್. ಲಂಗ್ಸ್ ದೊಳಗೆ ಏನ್ ಶುದ್ಧ ರಕ್ತ ಇರ್ತೈತ್ಲಾ, ಆ ರಕ್ತವನ್ನ ಯಾರಿಗೆ ತಂದು ಕೊಡ್ತೈತಿ? ಶುದ್ಧ ರಕ್ತವನ್ನ ಹೃದಯಕ್ಕೆ ತಂದು ಕೊಡ್ತೈತಿ. ಲಂಗ್ಸ್ ದಿಂದ ಎಲ್ಲಿಗೆ? ಹೃದಯಕ್ಕೆ ತಂದು ಕೊಡ್ತೈತಿ. ಇದು ಹೃದಯದಿಂದ ಲಂಗ್ಸ್ ಗೆ ಹೋಗ್ತೈತಿ, ಅದು ಲಂಗ್ಸ್ ದಿಂದ ಹೃದಯಕ್ಕೆ ಬರ್ತೈತಿ. ಇಷ್ಟು ಎಲ್ಲಾ ಪಾಯಿಂಟ್ಸ್ ಗಳು ಏನಾಗ್ಬೇಕು ನಿಮ್ಗ ನೆನಪಿನಲ್ಲಿ ಇಟ್ಕೋಬೇಕು. ಇದು ಬ್ಲಡ್ ವೆಸಲ್ಸ್ ಗಳು, ಅಪಧಮನಿ ಮತ್ತು ಅಭಿಧಮನಿ. ಗೊತ್ತಾಯ್ತು ಇಷ್ಟು ಎಲ್ಲ ಮಾಹಿತಿ? ಓಕೆ, ಈಗ ಇನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ಇದ್ರ ಬಗ್ಗೆ ನೋಡೋಣ. ಈಗ ಇಲ್ಲಿ ಇನ್ನೊಂದು ಇಂಜೆಕ್ಷನ್ಸ್ ಗಳ ಬಗ್ಗೆ ನಿಮಗ್ ಗೊತ್ತಿರ್ಬೇಕು. ಯಾವ್ದು ಹೇಳ್ರಿ? ಎಲ್ಲಾ ಹೇಳ್ತೀನಿ ಇದ್ರೊಳಗೆ ಸೈನ್ಸ್ ದಲ್ಲಿ. ಇಂಜೆಕ್ಷನ್ಸ್ ಗಳು ಯಾವ್ದು, ಸಲೈನ್ ಯಾವ್ದು, ಯಾವ ಸಲೈನ್ ಹಚ್ಚಿದ್ರೆ ಏನಾಗ್ತೈತಿ ಏನಿಲ್ಲ, ಇನ್ನ ಎಲ್ಲಾ ಮುಂದೆ ಬರ್ತಾವ. ಇನ್ನ ರೋಗಗಳಿದಾವು, ಅವೆಲ್ಲ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಅದಾವು. ಬಹಳ ಈಸಿಯಾಗಿ ನೆನಪಿಟ್ಕೊಳ್ಳಂಗ್ ಟ್ರಿಕ್ಸ್ ಗಳನ್ನ ಹೇಳ್ತೇನೆ ನಿಮಗೆ. ಇಂಜೆಕ್ಷನ್ಸ್ ನೋಡ್ರಿ, ಇಂಜೆಕ್ಷನ್ಸ್ ಎರಡ್ ತರದ ಇಂಜೆಕ್ಷನ್ಸ್ ಗಳು ಇರ್ತಾವ. ಒಂದೇದ್ದು IM ಮತ್ತು IV ಅಂತ ಹೇಳ್ತೈತಿ. IM ಅಂತಂದ್ರೆ ಏನ್ ಹೇಳ್ರಿ? ಇಂಟ್ರಾ ಮಸಲ್ಸ್. ಇಂಟ್ರಾ ಮಸಲ್ಸ್ ಅಂತೇವಿ. IV ಅಂತಂದ್ರೆ ಏನ್ ಹೇಳ್ರಿ? ಇಂಟ್ರಾ ವೀನ್ಸ್ ಅಂತ ಕರಿತೀವಿ. ಸೊ ಇವು ಎರಡು ಇಂಜೆಕ್ಷನ್ಸ್ ಅಂದ್ರೆ ಟ್ಯೂಬ್ ಇರ್ತೈತಿ, ಒಂದು ಸಣ್ಣ ಗಾಜಿನ ಟ್ಯೂಬ್ ಇರ್ತೈತಿ. ಅದ್ರ ಮೇಲೆ IV ಅಂತ ಬರ್ದಿರಂತಂದ್ರ ಅದ್ರವಾಗಿನ ತಗೊಳ್ಳುವಂತ ಔಷಧಿಯನ್ನ ಎಲ್ಲಿ ಮಾಡ್ಬೇಕು? ಇಂಟ್ರಾವೀನ್ಸ್ ಅಂತಂದ್ರ ನರ ಒಳಗನ ಮಾಡ್ಬೇಕು. ಅಪಧಮನಿಯಲ್ಲಿನ ಆ ಇಂಜೆಕ್ಷನ್ ಮಾಡ್ಬೇಕಾಗ್ತತಿ. ಈಗ IM ಅಂತ ಆ ಟ್ಯೂಬ್ ಮೇಲೆ ಬರ್ದಿತ್ತು ಅಂತಂದ್ರ ಇಂಟ್ರಾ ಮಸಲ್ಸ್ ಅಂದ್ರೆ ಮಸಲ್ಸ್ ದಲ್ಲಿ ಕೊಡ್ಬೇಕಂತ. ಮಸಲ್ಸ್ ದಲ್ಲಿ ಆ ಇಂಜೆಕ್ಷನ್ ಕೊಡ್ಬೇಕು. ಇದರಲ್ಲಿ ಯಾವ್ದು ಹೆಚ್ಚು ನೋವು ಆಗ್ತೈತಿ? ಇಂಟ್ರಾ ಮಸಲ್ಸ್. ಇಲ್ಲಿ ಮಸಲ್ಸ್ ದಲ್ಲಿ ಏನ್ ಇಂಜೆಕ್ಷನ್ಸ್ ಮಾಡ್ತಾರಲ್ಲ ಮಾಂಸದಲ್ಲಿ, ಅದು ಏನ್ ಮಾಡ್ತೈತಿ ಅಂತಂದ್ರ ಅತಿ ಹೆಚ್ಚಿನ ನೋವನ್ನ ಏನ್ ಮಾಡ್ತೈತಿ? ಅದು ಕೊಡ್ತೈತಿ. ಓಕೆ, ಇದು ಇಂಟ್ರಾ ಮಸಲ್ಸ್ ಮತ್ತು ಇಂಟ್ರಾ ವೀನ್ಸ್ ಅಂತ ಹೇಳ್ತೀವಿ. ಓಕೆನಾ? ರೈಟ್ ರೈಟ್. ಈಗ ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಪಾಯಿಂಟ್ ಅನ್ನ ನೋಡೋಣ ನಾವು. ಏನು ಅಂತಂದ್ರ ಪಾತ್ ಆಫ್ ಬ್ಲಡ್ ಇನ್ ಅವರ್ ಬಾಡಿ. ಪಾತ್ ಆಫ್ ಬ್ಲಡ್ ಇನ್ ಅವರ್ ಬಾಡಿ ಅಂತಂದ್ರ ಯಾವ ರೀತಿ ರಕ್ತ ಹೋಗ್ತೈತಿ ಬರ್ತೈತಿ ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ನೋಡೋಣ. ಸೊ ಇಲ್ಲಿ ಒಂದು ಹೃದಯದ ಚಿತ್ರವನ್ನ ನಾನು ತೆಗಿತೇನಿ. ಹಿಂಗ ಇರ್ತೈತೇನ್ರಿ ಹೃದಯ? ರಿಯಲ್ ಹೃದಯ ಹಿಂಗಿರಂಗಿಲ್ಲ. ಈಗ ನಮ್ಮ ಹುಡುಗಿಯರ್ ತೆಗಿಯೋ ಹೃದಯ ನೋಡ್ರಿ ಹೆಂಗೈತಿ. ಇದ್ರೊಳಗ ಮತ್ತೊಂದು ಬಾಣ ಹಿಂಗ ಹಾಕ್ಸಿ ಬಿಡೋದು, ದಿಲ್ ಕೆ ಆರ್ ಪಾರ್. ಇದು ನಮ್ಮ ಹೃದಯ, ನಾವು ತೆಗಿಯುವಂತ ಹೃದಯ. ಬಟ್ ಇಲ್ಲಿ ರಿಯಲ್ ಹೃದಯ ತೆಗಿತೇನೆ ನಾನು. ಬಟ್ ಇಲ್ಲಿ ಏನ್ ಮಾಡೋಣ ಅಂತಂದ್ರ ಒಂದು ಸಿಂಪಲ್ ಆಗಿ ತಿಳ್ಕೊಳ್ರಿ. ಇದು ಒಂದು ಏನು ಅಂತಂದ್ರ ಹೃದಯ ಅಂತ ಹೇಳಿ ತಿಳ್ಕೊಳ್ರಿ. ಇನ್ನ ಮುಂದ ಅದ ಡಿಟೇಲ್ ಆಗಿ ಬರ್ತೈತಿ. ಈಗ ಬರೇ ತಿಳ್ಸಾಕತ್ತೇನೆ ನಾನ್ ನಿಮ್ಗ ಬ್ಲಡ್ ಹೆಂಗ್ ಹೋಗ್ತೈತಿ, ಹೆಂಗ್ ಬರಾಕತೈತಿ, ಹೆಂಗ್ ಚಕ್ರ ಹೆಂಗ್ ಹೊಡ್ಯಾಕತೈತಿ ಅಂತ. ಇದು ಹೃದಯ. ಹೃದಯ ಪಂಪ್ ಮಾಡಿದ ಮೇಲೆ ಮೊಟ್ಟ ಮೊದಲನೇದಾಗಿ ಶುದ್ಧ ರಕ್ತ ಇರುವಂತದ್ದು ಎಲ್ಲಿಗೆ ಹೋಗ್ತೈತಿ ಅಂತಂದ್ರ ಅವೋರ್ಟ ಒಳಗ್ ಹೋಗ್ತೈತಿ. ಇದಕ್ಕ ಕನ್ನಡವಾಗಿ ಏನಂತ ಹೇಳಿ ಕರಿತೇವೆ ನಾವು? ಮಹಾ ಅಪಧಮನಿ ಅಂತೇವಿ. ಏನಂತೇವಿ ಅದಕ್ಕ? ಮಹಾ ಅಪಧಮನಿ. ಆಮೇಲೆ ಎಲ್ಲಿಗ್ ಹೋಗ್ತೈತಿ ಅಂತಂದ್ರ ಆರ್ಟರಿ ಒಳಗ್ ಹೋಗ್ತೈತಿ. ಆರ್ಟರಿ ಅಂತಂದ್ರ ಏನು? ಅಪಧಮನಿ. ನೋಡ್ರಿ, ಮಹಾ ಅಪಧಮನಿ ಅಂತಂದ್ರ ದೊಡ್ಡದು ಪೈಪ್. ಇದು ಆರ್ಟರಿ ಅಂದ್ರ ಅದಕ್ಕಿಂತ ಚಿಕ್ಕದು ಪೈಪ್. ಓಕೆ, ಆಮೇಲೆ ಇಲ್ಲಿ ಏನ್ ಬರ್ತೈತಿ? ಆರ್ಟಿಯೋಲೆಸ್ ಅಂತ ಹೇಳಿ ಬರ್ತೈತಿ. ಇದನ್ನ ಏನಂತ ಹೇಳಿ ಕರಿತೀವಿ ನಾವು? ಚಿಕ್ಕ ಅಪಧಮನಿ. ಯಾವುದು? ಚಿಕ್ಕ ಅಪಧಮನಿ. ಆಮೇಲೆ ಎಲ್ಲಿ ಬರ್ತೈತಿ ಅಂತಂದ್ರ ಕ್ಯಾಪಿಲರಿ ಒಳಗ್ ಬರ್ತೈತಿ. ಇದನ್ನ ನಾವು ಲೋಮನಾಳ ಅಂತ ಕರಿತೀವಿ. ಯಾವ ನಾಳಗಳು? ಲೋಮನಾಳ. ಇವು ಏನು ಅಂತಂದ್ರ ಅತಿ ಚಿಕ್ಕದಾಗಿರುವಂತಹ ನಾಳಗಳು, ನರಗಳು ಇರ್ತಾವ. ಅತಿ ಚಿಕ್ಕದಾಗಿರುವಂತಹ ನಾಳಗಳು, ನರಗಳು ಕ್ಯಾಪಿಲರಿ. ಈ ಭಾಗದೊಳಗನ ಏನಿರ್ತೈತಿ ಅಂತಂದ್ರ ಶುದ್ಧ ರಕ್ತ ಪ್ಲಸ್ ಅಶುದ್ಧ ರಕ್ತ ಎರಡು ಎಕ್ಸ್ಚೇಂಜ್ ಆಗುವಂತಹ ಸ್ಥಳ ಯಾವುದು ಅಂತಂದ್ರ ಕ್ಯಾಪಿಲರಿ. ಕ್ಯಾಪಿಲರಿ ನೋಡಿರಿ ನೀವು? ಲೋಮನಾಳಗಳು ನೋಡಿರಿ ಹೆಂಗ ಕಾಣ್ತಾವು? ನೋಡ್ರಿ, ಯಾವಾಗರ ನಿಮ್ಮ ಕಣ್ಣು ಕೆಂಪಗಾಗಿತ್ತು ಅಂತಂದ್ರ ಕಣ್ಣಿನಲ್ಲಿ
ರೆಡ್ ದಿಂದ ಹಿಂಗ ಲೈನಿಂಗ್ಸ್ ಕಾಣ್ತಿರ್ತಾವ ನೋಡ್ರಿ, ರೆಡ್ ಲೈನಿಂಗ್ಸ್ ಕಾಣ್ತಾವಲ್ಲ, ರೆಡ್ ಲೈನಿಂಗ್ಸ್ ಕಾಣಕತ್ತು ಅಂತಂದ್ರ ಆ ರೆಡ್ ಲೈನ್ಸ್ ಏನ್ ಇರೋದು ಕ್ಯಾಪಿಲರಿ, ಅದು ಲೋಮ ನಾಳ, ಅಷ್ಟು ಚಿಕ್ಕ ಚಿಕ್ಕ ನಾಳಗಳು ಇರ್ತಾವ, ಕಣ್ಣಿನೊಳಗ್ ಕಾಣ್ತಾವ. ಬಟ್ ಬೇರೆ ಬೇರೆ ಕಡೆನೂ ಇರ್ತಾವು, ಬಟ್ ಅವ್ ಕಾಣಂಗಿಲ್ಲ ನಮಗ, ಹೌದಾ. ಇಲ್ಲಿ ಕಣ್ಣಿನೊಳಗೆ ಹಿಂಗ ನಾವು ನೋಡಿದಿವಿ ಅಂತಂದ್ರ ಕಣ್ಣು ಕೆಂಪಾದಾಗ ಅಲ್ಲಿ ಚಿಕ್ಕ ಚಿಕ್ಕ ಲೈನಿಂಗ್ಸ್ ಗಳು ಕಾಣ್ತಾವಲ್ಲ ಅವ ಲೋಮ ನಾಳಗಳು, ಗೊತ್ತಾತು. ನೋಡ್ರಿ, ಶುದ್ಧ ರಕ್ತ ಏನಾಗತೈತಿ, ಹೃದಯ ಪಂಪ್ ಮಾಡಿದ ಮೇಲೆ ಮೊದಲು ಆ ಓಟ ಒಳಗ್ ಹೋಗ್ತೈತಿ ಮಹಾ ಅಪಧಮನಿ, ಆಮೇಲೆ ಆರ್ಟರಿ ಅಪಧಮನಿ, ಆರ್ಟಿಯೋಲೆಸ್ ಚಿಕ್ಕ ಅಪಧಮನಿ, ಆಮೇಲೆ ಕ್ಯಾಪಿಲರಿಗೆ ಬರ್ತೈತಿ. ಸೊ ಇದನ್ನ ಲೋಮ ನಾಳ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಆಕ್ಸಿಜನ್ ಇರುವಂತದ್ದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುವಂತ ರಕ್ತ ಏನಾಗ್ತೈತಿ, ಎಕ್ಸ್ಚೇಂಜ್ ಆಗ್ತೈತಿ. ಏನಾಗ್ತೈತಪ್ಪ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಈಗ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಂದ ಹೋತು ಆಕ್ಸಿಜನ್, ಈಗ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಹೋಗ್ತತಿ. ಕಾರ್ಬನ್ ಡೈಆಕ್ಸೈಡ್ ತಗೊಂಡ ಮೊಟ್ಟ ಮೊದಲನೇದಾಗಿ ಯಾರು ಹೋಗ್ತಾರು ಅಂತಂದ್ರ ವೀನ್ಲೆಟ್ ಹೋಗ್ತಾವು. ಯಾರು, ವೀನ್ಲೆಟ್. ಇವುಗಳಿಗೆ ಚಿಕ್ಕ ಅಭಿಧಮನಿ ಅಂತೇವಿ. ಯಾವುದು, ಚಿಕ್ಕ ಅಭಿಧಮನಿ. ಆಮೇಲೆ ನೆಕ್ಸ್ಟ್ ವೀನ್ಸ್ ಗಳಿರ್ತಾವು, ಇವುಗಳಿಗೆ ಅಭಿಧಮನಿ ಅಂತೇವಿ. ಆಮೇಲೆ ಇವುಗಳಿಗೆ ಏನಂತೇವಿ, ವೆನ್ಕವಾ ಅಂತ ಹೇಳಿ ಕರಿತೇವಿ. ಇವುಗಳಿಗೆ ಅಧೋ, ಯಾವ್ದೋ ಅಧೋ ಅಭಿಧಮನಿ, ಮಹಾ ಅಭಿಧಮನಿನೂ ಅನ್ಬಹುದು, ಅಧೋ ಅಭಿಧಮನಿನೂ ಅನ್ಬಹುದು. ಆಮೇಲೆ ಇದು ಕಾರ್ಬನ್ ಡೈಆಕ್ಸೈಡ್ ಇರುವಂತ ರಕ್ತ ಮತ್ತೆ ಎಲ್ಲಿಗೆ ಬರ್ತೈತಿ, ಹೃದಯದಾಗ ಬರ್ತೈತಿ. ಹಿಂಗ ಏನಾಗ್ತಿರ್ತೈತಿ, ಅದ ಎಕ್ಸ್ಚೇಂಜ್ ಆಗ್ತಿರ್ತೈತಿ. ನೋಡ್ರಿ, ಇಲ್ಲಿಂದ ಆಕ್ಸಿಜನ್ ಇರುವಂತದ್ದು, ಇಲ್ಲಿ ನಮ್ದು ಏನಿರ್ತೈತಿ ಅಂತಂದ್ರ, ಇಲ್ಲಿ ಏನಿರ್ತೈತಿ ಅಂತಂದ್ರ, ಇಲ್ಲಿ ನಮ್ಮ ಇವೇನ್ರಿವ ಶ್ವಾಸಕೋಶಗಳಿದಾವ. ಈಗ ನೋಡ್ರಿ, ಶ್ವಾಸಕೋಶ ಇಲ್ಲಿಂದ ಈಗ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತ ಬಂತು. ಇದು ಏನ್ ಮಾಡ್ತೈತಿ ಅಂತಂದ್ರ, ಕಾರ್ಬನ್ ಡೈಆಕ್ಸೈಡ್ ರಕ್ತ ಇರುವಂತದ್ದು ಪಂಪ್ ಮಾಡ್ತೈತಿ. ಎಲ್ಲಿಗೆ ಪಂಪ್ ಮಾಡ್ತೈತಿ, ನಮ್ಮ ಯಾವ್ದು ಲಂಗ್ಸ್ ಗಳಿಗೆ ಪಂಪ್ ಮಾಡ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು ಇಲ್ಲಿ ಹೋಗ್ತೈತಿ. ಇದು ಏನ್ ಮಾಡ್ತೈತಿ, ಕಾರ್ಬನ್ ಡೈಆಕ್ಸೈಡ್ ತನ್ನ ಕಡೆ ಇಟ್ಕೋತೈತಿ. ಆಮೇಲೆ ಆಕ್ಸಿಜನ್ ಇದ್ದದ್ದನ್ನ ಯಾರಿಗೆ ಕೊಡ್ತೈತಿ, ಆಕ್ಸಿಜನ್ ಇದ್ದದ್ದನ್ನ ಯಾರಿಗೆ ಕೊಡ್ತೈತಿ, ಇವುಗಳಿಗೆ ಕೊಟ್ಟಿಲ್ವ. ಇದ ಆಕ್ಸಿಜನ್ ಅನ್ನ ಇಲ್ಲಿ ಪಂಪ್ ಮಾಡ್ತೈತಿ. ಹಿಂಗ್ ಹೋಗ್ತೈತಿ, ಮತ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತಗೋತೈತಿ. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಬರ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಬಂತ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಂಪ್ ಮಾಡ್ತೈತಿ, ಮತ್ ಇಲ್ಲಿ ಹೋಗ್ತೈತಿ. ಇದು ಕಾರ್ಬನ್ ಡೈಆಕ್ಸೈಡ್ ಇಟ್ಕೋತೈತಿ, ಆಕ್ಸಿಜನ್ ರಕ್ತದಾಗ ಸೇರಿಸ್ತೈತಿ, ಮತ್ ಈ ರಕ್ತವನ್ನ ಹಿಂಗ ಕಳಿಸ್ತೈತಿ. ಇದು ಮತ್ ಪಂಪ್ ಮಾಡ್ತೈತಿ, ಆಕ್ಸಿಜನ್ ತಗೊಂಡ್ ಹೋಗ್ತೈತಿ, ಮತ್ ಇಲ್ಲಿ ಕೊಡ್ತೈತಿ ಎಲ್ಲಾರಿಗೂ. ಮತ್ ಕಾರ್ಬನ್ ಡೈಆಕ್ಸೈಡ್ ತರ್ತೈತಿ. ಹಿಂಗ ಎಲ್ಲಾ ಏನ್ ಮಾಡ್ತೈತಿ, ಈ ಪ್ರೊಸೆಸ್ ನಡಿತೈತಿ. ಇದಕ್ಕ ಏನಂತ ಕರಿತೀವಿ, ಪಾತ್ ಆಫ್ ಬ್ಲಡ್ ಅಂತೇವಿ. ಇದನ್ನ ಕಂಡು ಹಿಡಿದವರು ರಕ್ತ ಪರಿಚಲನೆ ಅಂತೇವಿ. ಇದನ್ನ ಏನಂತೇವಿ, ರಕ್ತ ಪರಿಚಲನೆ. ರಕ್ತ ಪರಿಚಲನೆಯನ್ನ ಕಂಡು ಹಿಡಿದವ್ರು ಯಾರು ಅಂತಂದ್ರ ವಿಲಿಯಂ ಹಾರ್ವೆ. ಯಾರು ಕಂಡು ಹಿಡಿದ್ರು, ವಿಲಿಯಂ ಹಾರ್ವೆ ಅವರು ಏನ್ ಮಾಡ್ತಾರ, ಇದನ್ನ ಕಂಡು ಹಿಡಿತಾರೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ? ಲೈಕ್ ಮಾಡ್ರಿ ಪಟ್ನ. ತಿಳಿಯಾಕತ್ತಿತ್ತಂದ್ರ ಪಟ್ನ ಲೈಕ್ ಮಾಡಿ ಬಿಡ್ಬೇಕ, ಮತ್ತಷ್ಟು ಬೇಗ ತಿಳಿತೈತಿ. ತಿಳಿಯಾಕತ್ತೈತಿ ಲೈಕ್ ಮಾಡ್ರಿ ಅಂತ ಹೇಳಿ ಲೈಕ್ ಮಾಡ್ರಿ ಮತ್ತಷ್ಟು ಬೇಗ ತಿಳಿತೈತಿ, ನೆನಪು ಉಳಿತೈತಿ ನಿಮಗ. ಸರ್ಗಳು ಲೈಕ್ಗೋಸ್ಕರ ಮಾಡಾಕತ್ತಾರ, ನೀವು ಕಲೀರಪ್ಪ. ಲೈಕ್ ಮಾಡ್ರಿ ಬಿಡ್ರಿ, ಬಟ್ ನನ್ನಿಂದ ಏನಾದ್ರೂ ಹೆಲ್ಪ್ ಆಗ್ಲಿ ಅನ್ನೋದಕ್ ಮಾಡಾಕತ್ತೇನಿ. ನನ್ನೊಳಗ ಐತಿ ಈ ರೀತಿ ಹೇಳೋದೊಂದು, ನಾ ಹೇಳಬಹುದು ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಕ್ಲಾಸಸ್ ಗಳನ್ನ ಮಾಡಾಕತ್ತೇನಿ. ಇದರಿಂದ ನಿಮಗ್ ಯೂಸ್ ಆಗತ್ತಿತ್ತಂದ್ರೆ ಕ್ಲಾಸಸ್ ಗಳನ್ನ ನೋಡ್ರಿ. ಆಮೇಲೆ ಬೇರೆಯವ್ರಿಗೂ ಕೂಡ ಒಂದ್ ಸ್ವಲ್ಪ ಏನಂತಂದ್ರೆ ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಯೂಸ್ ಆಗ್ಲಿ. ನೀವ್ ಅಷ್ಟ ನೋಡಿ ನೀವು ಗಪ್ಪ ಹೋಗ್ಬೇಡ್ರಿ. ಇದು ಗೊತ್ತಾಗ್ತದ, ರಕ್ತ ಪರಿಚಲನೆ. ಓಕೆ, ಸೊ ಇನ್ನ ನೆಕ್ಸ್ಟ್ ಕ್ಲಾಸ್ದೊಳಗ ನಾವು ಏನ್ ಮಾಡೋಣ ಅಂತಂದ್ರ, ಯಾವ್ದು ಬರ್ತೈತಿ ಈಗ, ರಕ್ತ ಪರಿಚಲನೆ ಆದ್ಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ, ಕೋಣೆಗಳು. ಯಾವ್ದು ಬರ್ತೈತಿ, ಯಾವ್ದ್ರದ್ದು ಕೋಣೆಗಳು, ಹೃದಯದ ಕೋಣೆಗಳು. ಯಾವ್ದ್ರದ್ದು ಕೋಣೆಗಳು,
ಹೃದಯದ ಕೋಣೆಗಳನ್ನ ನಾವೇನ್ ಮಾಡೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ. ಅಲ್ಲಿವರೆಗೆ ಚಂದಂಗೆ ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂತಿರ್ರಿ, ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಧನ್ಯವಾದಗಳು. ಜೈ ಹಿಂದ್.